ಅವನ್ನ ಅರೆಸ್ಟ್ ಮಾಡಿದ್ದಾರೆ ಈಗ. ಅಲ್ಲಿ ನೋಡಿ, ನ್ಯಾಯ ಆ ಕಳಂಕವನ್ನ ನಿವಾರಣೆ ಮಾಡಬೇಕಾದ್ರೆ ತನಿಖೆ ನಡೀಲೇಬೇಕಲ್ವ. ನೀವೆಲ್ಲ ಗಮನಿಸಿದಿರಿ, ಅವ್ರೆಲ್ಲ ಏನ್ ಹೇಳಿದ್ರು. ಅವರು ನಾನೇ ಮಾಡಿದ್ದೀನಿ ಅಂತ ಹೇಳಿದ್ಮೇಲೆ ಅದು ತನಿಖೆ ಮಾಡ್ಬೇಕೋ ಬೇಡ. ಒಬ್ಬ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಹತ್ರ ನಿಂತ್ಕೊಂಡು ನಾನೇ ಮಾಡಿದ್ದೀನಿ, ನನ್ನ ಕೈಯಾರೆ ಮಾಡಿದ್ದೀನಿ, ನನ್ನ ಕಣ್ಣಿಂದಾನೇ ಮಾಡಿದ್ದೀನಿ, ಇದಕ್ ನಾನೇ ಸಾಕ್ಷಿ, 100 ಕೊಲೆ ಆಗಿದೆ ಅಂತ ಹೇಳಿದ್ಮೇಲೆ ಆ ಧರ್ಮಸ್ಥಳದ ಪವಿತ್ರತೆ ನಾವು ಕಾಪಾಡ್ಬೇಕಾದ್ ನಮ್ ಧರ್ಮನ ಬೇಡ. ನಮ್ ಧರ್ಮ ಅದು. ಆ ಕಳಂಕ ನಿವಾರಣೆ ಮಾಡ್ಬೇಕಾದ್ರೆ ಆ ಒಂದು ಇದನ್ನ ನಾವು ನಿವಾರಣೆ ಮಾಡ್ಬೇಕಾದ್ರೆ ನಾವು ಅದನ್ನ ತನಿಖೆ ಮಾಡ್ಲೇಬೇಕಾಗ್ತದೆ. ಸೊ ಅದಕ್ಕೆ ಸೂಕ್ತವಾದಂತ ಕ್ರಮ ಸರ್ಕಾರ ತಗೊಂಡಿದ್ದು. ಕಾಂಗ್ರೆಸ್ ಪಕ್ಷ, ಮಾನ್ಯ ಮುಖ್ಯಮಂತ್ರಿಯವರು ಮತ್ತೆ ಗೃಹ ಮಂತ್ರಿಯವರು ಬಹಳ ದೀರ್ಘವಾಗಿ ಆಲೋಚನೆ ಮಾಡಿ SIT ರಚನೆ ಮಾಡಿ ತನಿಖೆಯನ್ನ ಮಾಡಿಸಿದ್ದಾರೆ. ಇದ್ರಲ್ಲಿ ಏನು ಉರುಳಿಲ್ಲ ಅಂತ ಹೇಳಿದ್ಮೇಲೆ ಅದನ್ನ ಕಾಪಾಡ್ಬೇಕಾಗ್ತದೆ. ನಾವು ತನಿಖೆ ಮಾಡದೆ ಅದನ್ನ ಕಳಂಕ ತೆಗಿಯೋದು ಹಂಗ, ಆ ಕಳಂಕ ಹಂಗೆ ಉಳ್ಕೊಳ್ಳುತ್ತಲ್ಲ. ಮುಂದೆ ಮಾತಾಡ್ತಾರೆ ಅವ್ರಿಗೆ ಯಾಕೆ ಮಾತಾಡ್ತೀರಿ? ಯಾರು ಷಡ್ಯಂತ್ರ ಬಂದಂತ ತನಿಖೆ, ಬಂದಂತ ವರದಿಗೆ, ಯಾಕಂತ ಹೇಳಿದ್ರೆ ಅದು ಬಹಳ ಪುರಾತನವಾದಂತ ನಮ್ಮ ಹಿಂದೂ ಧರ್ಮದ ಒಂದು ಸಂಪತ್ತು. ನಾವೆಲ್ಲರೂ ಕೂಡ ಮಂಜುನಾಥ ಸ್ವಾಮಿ ಮೇಲೆ ನಾವೆಲ್ಲರೂ ಕೂಡ ನಂಬಿಕೆ ಇಟ್ಟಂತವ್ರು. ಅನೇಕ ರೀತಿಯಲ್ಲಿ ನಾವು ಆರಾಧನೆ ಮಾಡುವಂತಾದ್ರು ಒಂದು ವಿಶ್ವಾಸ. ಅನೇಕ ರೀತಿಯಾದಂತ ಒಂದು ಉದಾಹರಣೆಗಳಿದೆ ಮಂಜುನಾಥನ ಬಗ್ಗೆ, ಅವರ ಬಲವಾದಂತ ಒಂದು ಶಕ್ತಿ ಬಗ್ಗೆ, ಮಹಿಮೆ ಬಗ್ಗೆ ಸಾಕಷ್ಟು ಉದಾಹರಣೆಗಳಿದೆ. ಸೊ ಆ ಒಂದು ನಿಟ್ಟಲ್ಲಿ ಯಾವುದೇ ರೀತಿಯಲ್ಲಿ ಯಾರ ಭಾವನೆಗೂ ಕೂಡ ಧಕ್ಕೆ ಆಗ್ಬೇಡ್ದು, ನಮ್ಮ ಹಿಂದೂ ಧರ್ಮಕ್ಕೆ ಧಕ್ಕೆ ಆಗ್ಬೇಡ್ದು. ಯಾರ್ಯಾರು ಕೂಡ ಇದ್ರ ಭಕ್ತಿಯನ್ನು ಇಟ್ಟಿದ್ದಾರೆ ಅವ್ರೆಲ್ಲರ ಭಾವನೆಗೆ ನಾವು ಧಕ್ಕೆ ಮಾಡ್ಬಾರ್ದು ಅಂತ ಹೇಳಿ ಒಂದು ಈ ಕಳಂಕವನ್ನ ನಿವಾರಣೆ ಮಾಡಲಿಕ್ಕೆ ಕಾಂಗ್ರೆಸ್ ಪಕ್ಷ ಒಂದು ತನಿಖೆಯನ್ನ ಮಾಡಿಸಿದ್ದಾರೆ. ಹೆಗಡೆ ಮಾಡೋ ಸ್ವಾಗತ ಮಾಡಿದ್ರಲ್ಲ, ನಾವು ಪೂರ್ವದಲ್ಲಿ SIT ರಚನೆ ಮಾಡಿದಂತ ಪೂರ್ವದಲ್ಲಿ ಅವರೇ ಸ್ವಾಗತ ಮಾಡಿದ್ದಾರೆ.